ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಠಿಯವರೇ, ನಿಮ್ಮ ತಾಯಿಯವರಿಗೆ ಮೆಡಿಸಿನ್ಸ್ನ ಚೇಂಜ್ ಮಾಡಿದ್ದೀನಿ. ಇಲ್ಲೆಲ್ಲೂ ಸ್ಟಾಕ್ ಇರಲಿಲ್ಲ, ಔಟ್ ಆಫ್ ಸ್ಟೇಟಿಂದ ತರಿಸಿದ್ದೀನಿ. ಡೋಂಟ್ ವರಿ, ಆದಷ್ಟು ಬೇಗ ರಿಕವರಿ ಮಾಡಿಸೋಣ. ನಿಮಗೆ ಮುಂಗೊಪ್ಪು ಜೊತೆಗೆ ಸ್ನೇಹ ಅವ್ರು ಹೇಳ್ದಂಗೆ ಒಳ್ಳೆ ಮನಸ್ಸು ಐತೆ. ನಮ್ಮ ಅವನ ಜೀವದ ಮೇಲೆ ನನ್ನಷ್ಟೇ ಕಾಳಜಿ ಇಟ್ಟಿರೋದಕ್ಕೆ ಸಾನೆ ಥ್ಯಾಂಕ್ಸ್ ಡಾಕ್ಟ್ರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಅವ್ರು ನನಗೂ ತಾಯಿ ಇದ್ದಾಗೆ. ಭಾವನ ಹತ್ರ ಒಳ್ಳೆ ಒಂಥರ ನಾಟ್ಕಳಿ ನಂಬಿಸಿದಾನೆ. ಅದಕ್ಕೆ ಅನ್ಸಿದೆ ಕಣವಿ, ಅವನು ಯಾರ್ಯಾರನ್ನ ಹೆಂಗೆ ಪಳಗಿಸ್ಬೇಕು ಅನ್ನೋದು ಗೊತ್ತು ಅಂತ ಹೇಳಿದ್ದು. ಪುಟ್ಟವನ ಮನೆಗೆ ಬಂದು ನೀವು ಕೂಗಾಡಿದ್ದಕ್ಕೆ ಕೆಟ್ಟವ್ರು ಅನ್ಕೊಂಬಿಟ್ಟಿದ್ದೆ. ತಿಟ್ಟವಾಗ್ಲು ಹೇಳ್ಬೇಕಂದ್ರೆ ನೀವು ಸಾನೆ ಒಳ್ಳೆ. ನಿಮ್ಮಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗೆ ಆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನಿಮ್ಮ ತಾಯಿನೂ ಕಾಪಾಡ್ತಾನೆ. ಇನ್ಮೇಲೆ ಏನೇ ಇದ್ರು ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಅಂತ ಹೇಳ್ಕೊಳ್ಳಿ. ಈ ಕಂಟಿ ನಿಮ್ಮ ಜೊತೆ ನಿಲ್ತಾನೆ. ಥ್ಯಾಂಕ್ಸ್ ಕಂಠಿಯವರೇ. ಒಂದು ನಿಮಿಷ ಬಂದೆ. ಲೈ ಹೇಳೋದು ಅರ್ಥ ಆಯ್ತಾ ಅಲ್ವಾ? ಬರವಿ. ಏ ಜಗನ್, ನೀನ್ ಗೋಮುಖ ವ್ಯಾಘ್ರ ಅಂತ ಕಂಠಿಯವ್ರಿಗೆ ತಿಳಿತದೆ ಅಂತ ಅವ್ರ ಮುಂದೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ಯಾ? ಈಗಷ್ಟೇ ಕಂಠಿ ಏನೇನು ಹೇಳ್ದ ಅಂತ ಕೇಳಿಸ್ಕೊಂಡೆ ತಾನೆ. ಅವನಿಗೆ ಇವಾಗ ಅವನ ತಾಯಿ ಉಳಿಯೋದು ಮುಖ್ಯ. ನೀನು ಹೋಗಿ ಅವನ ಹತ್ರ ಏನು ಹೇಳಿದ್ರೋ ಅವನು ನಿನ್ನ ನಂಬಲ್ಲ. ಒಂದು ವೇಳೆ ಅವ್ನು ನಿನ್ನ ಮಾತನ್ನ ನಂಬಿ ನನಗೆ ತೊಂದರೆ ಕೊಟ್ಟರೆ ಇಲ್ಲಿ ನಾನು ಬಂಗಾರಮ್ಮಂಗೆ ತೊಂದರೆ ಕೊಡ್ತೀನಿ. ಹುಷಾರ್. ಅತ್ಯಾರು ನಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ತಳ್ತಾವನೆ. ಮುಂದೆ ಹೆಜ್ಜೆ ಇಟ್ರೆ ಮೃಗ, ಹಿಂದೆ ಹೆಜ್ಜೆ ಇಟ್ರೆ ಸಜಾ. ಅಯ್ಯೋ ಶಿವನೇ, ಯಾಕೋ ಇದೆಲ್ಲ ಡಬ ಡಬ ಅಂತಿದೆ. ಆ ಬಂಗಾರಮ್ಮ ಸತ್ರು ಕಷ್ಟನೇ, ಬದುಕಿದ್ರು ಕಷ್ಟನೇ. ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ರಾಧಾ. ಹೇಗಿದ್ರು ಕಷ್ಟ ಇದ್ದಿದ್ದೆ ಅಲ್ವಾ? ಅದ್ರ ಬದಲು ಬಂಗಾರಮ್ಮ ಸಾಯೋದೇ ಬೆಸ್ಟ್ ಅಲ್ವಾ? ನೀನ್ ನೋಡಿದ್ರೆ ಇಲ್ಲಿ ಸಾಯ್ಲಿ ಸಾಯ್ಲಿ ಅಂತ ಬಡ್ಕೋತಾ ಇದ್ಯಾ. ಅಲ್ಲಿ ಕೇಶವ್ ಸಾಹೇಬ್ರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವ್ರು ಬದುಕ್ಲಿ ಬದುಕ್ಲಿ ಅಂತ ನೋಡಕ್ ಬಂದಿದ್ರು. ಏನು ಹೇಳ್ತಿದ್ದೀರಾ? ಕೇಶವ್ ಹಾಸ್ಪಿಟಲ್ಗೆ ಬಂದಿದ್ರಾ? ಬರೋದ್ ಮಾತ್ರ ಅಲ್ಲ ಸಾಹೇಬ್ರೆ, ಬಂಗಾರಮ್ಮನವ್ರ ಮೇಲೆ ಸ್ಯಾನೆ ಅಭಿಮಾನ ಇರೋ ತರ ಡೌ ಮಾಡ್ತಾ ಇದ್ರು. ಅಕಸ್ಮಾತ್ ಬಂಗಾರಮ್ಮ ಸತ್ರ ಎಲ್ಲ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅಂತ ಹೆದರ್ಕೊಂಡು ಅಲ್ಲಿಗೆ ಬಂದಿರ್ಬೇಕು. ಒಬ್ಬರೇ ಬಂದಿದ್ರಾ ಇಲ್ಲ ಫ್ಯಾಮಿಲಿ ಪೂರ್ತಿನ? ಅಯ್ಯ, ಸಂಬಂಧ ಬೆಳೆಸಿ ಬೀಗ್ರಾಗಿ ಅಂತ ಪ್ಲಾನ್ ಕೊಟ್ಟಿದ್ದೀರಾ ಅದನ್ನೇ ತಾನೆ. ಎಲ್ರು ಒಟ್ಟಿಗೆನೆ ಬಂದಿದ್ರು. ಇಲ್ಲಿಗೆ ಬಂದು ನಿಮ್ಮ ಥರನೇ ಭಯ ಆಗ್ತಿದೆ ಅಂತ ಹೇಳ್ಕೊಂಡ್ರು. ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟು ಸಮಾಧಾನದ ಮಾತಾಡ್ತಿದ್ದಾರಾ? ಹೋಗ್ಲಿ ಬಿಡಿ ವೈಭವ್, ಎಲ್ಲರೂ ಅವ್ರವ್ರ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ನಾವು ನಮ್ಮ ಆಟ ತೋರ್ಸೋಣ. ಅಮ್ಮ ತಾಯಿ, ನಂಗೆ ಕಾಡು ಗೊತ್ತಿಲ್ಲ. ಇದುವರೆಗೂ ನೀನ್ ಏನ್ ಹೇಳಿದ್ಯಾ ಅದನ್ನ ಮಾಡಿದೀನಿ. ಮುಂದೆನು ನೀನ್ ಏನೇನ್ ಹೇಳ್ತೀಯ ಎಲ್ಲ ಮಾಡ್ತೀನಿ. ಆದ್ರೆ ನೀವ್ ಏನೇ ಮಾಡೋಂಗಿದ್ರು ದಯವಿಟ್ಟು ನನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ನಾನು ಅನ್ಕೊಂಡಿದ್ದ ಕೆಲಸ ಏನಾದರೂ ಆದರೆ ಮೊದಲು ಸಾಯಿಸೋದು ನಿನ್ನೆನೆ ಕಣೆ ರಾಜಿ. ರಾಧಾ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ಗೆ ಹೇಳ್ತಿರೋದು. ನಿಮ್ಮನ್ನು ಬಿಟ್ಕೊಡೋಕ್ಕಾಗತ್ತಾ ರಾಜಿ ಅವರೇ? ಎಷ್ಟೇ ಆಗಲಿ ನಾವೆಲ್ಲರೂ ಯಾವತ್ತಿದ್ರೂ ಒಂದೇ ಅಲ್ವಾ? ಕಂಠಿನ ದಾಟಿ ಬಂಗಾರಮ್ಮನ್ ಟಚ್ ಮಾಡೋಕ್ಕಾಗಲ್ವಲ್ಲ? ಯಾಕಾಗಲ್ಲ? ನಮ್ಮ ರಾಜಿ ಅವ್ರು ಇದ್ದಾರಲ್ಲ, ಅವ್ರ ಕೈಲಿ ಮಾಡದೇ ಇರೋ ಕೆಲಸ ಯಾವುದಾದ್ರೂ ಇದೆಯಾ? ಅವರೇ ಬಂಗಾರಮ್ಮನ ಮುಗಿಸ್ತಾರೆ. ಅಪ್ಪ ಶಿವ, ನಾನು ಒಂಟೆ ಬುಟ್ಬಿಡ್ನ. ರಾಜಿ ಅವರೇ ಪ್ಲೀಸ್, ನಮ್ಮೆಲ್ಲರಿಗೋಸ್ಕರ ನೀವೇ ಕೆಲಸ ಮಾಡಲೇಬೇಕು. ಬುಡ್ರಾದ, ಮಾತಾಡ್ತೀನಿ ಅಂತ ಕರೆದ್ಬಿಟ್ಟು ಇವಾಗ ಬಲಿ ಕೊಡ್ತಾ ಇದ್ಯಾ? ಹಾಗೆಲ್ಲ ಅನ್ಕೊಂಬಿಡಿ. ಹೇಗಿದ್ರು ನೀವು ಇವಾಗ ಅವ್ರ ಜೊತೆನೇ ಇದ್ದೀರಾ. ವಾರ್ಡ್ಗೆ ಹೋಗಿ ಕೆಲಸ ಮುಗಿಸಿದ್ರೆ ಯಾರಿಗೂ ಡೌಟ್ ಬರಲ್ಲ. ಅಯ್ಯಯ್ಯೋ ಸಾಹೇಬ್ರೆ,
ಆ ಕಂಟಿ ಮಚ್ಚಿಟ್ಕೊಂಡು ಗಾಳಿ ಮಾತೆ ತರ ಅಲ್ಲೇ ನಿಂತವನೆ. ಅವನ ದಾಟಿ ಒಳಗಡೆ ಹೋಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡಿ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತಾಗ ಹಿಂಜರಿಬಾರ್ದು ರಾಜಿಯವರೇ. ಹೇಗಿದ್ರು ಆ ನಂಜಮ್ಮನೂ ಅಲ್ಲೇ ಇದ್ದಾರೆ. ನೀವು ಕೆಲಸ ಮುಗಿಸಿ ನಂಜಮ್ಮನ ಮೂತಿಗೆ ಒರೆಸಿ. ಕರೆಕ್ಟು. ಕೋತಿ ಮೇಕೆಗೆ ಅದೇ ತಾನೇ ಮಾಡೋದು. ನಾನು ಕೋತಿನಾ? ನೋ ನಾನು ಹಾಗೆ ಹೇಳಿಲ್ಲ. ರಾಜಿಯವರೇ, ನೀವು ಮನ್ಸು ಮಾಡಿದ್ರೆ ಇದೆಲ್ಲ ದೊಡ್ಡ ವಿಷಯನಾ? ಅದು ಅಲ್ಲದೆ ನಂಜಮ್ಮ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದಾರಂತ ಹೇಳ್ತಿದ್ದೀರಾ. ಯೋಚನೆ ಮಾಡಿ ರಾಜಿಯವರೇ, ಇದರಿಂದ ಎಲ್ಲರಿಗೂ ಪಾಠ ಕಲಿಸ್ದಂಗೆ ಆಗತ್ತೆ. ನಿಮ್ಮ ಜೊತೆ ನಾವಿರ್ತೀವಿ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ಏನಂತೀರಾ? ಡೀಲ್ ಓಕೆನಾ? ಏ ಜಗನ್, ನನ್ನ ತಂಗಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಒಬ್ಬ ಡಾಕ್ಟ್ರಾಗಿ ಹೇಸಿಗೆ ತಿನ್ನೋ ಕೆಲಸ ಮಾಡಿದಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ತಂಗಿನ ನಡು ಬಿದಿನಾಗಿ ಎಳ್ದಾಡಿ ತಾಳಿ ಕಟ್ತೀನಿ ಅಂತ ಹೋಗಿದ್ದಿಲ್ಲ, ಯೋಟೋ ಧೈರ್ಯ ನಿನ್ಗೆ? ನಾವು ಪುಟ್ಟಕ್ಕನ ಮಕ್ಕಳು. ನನ್ನ ತಂಗಿ ಆಗಿರೋದಕ್ಕೆ ನಿನ್ಗೆ ಕಪಾಳು ಕೊಟ್ಟವಳೆ. ನಾನಾಗಿದ್ರೆ ನಿನ್ ಕುತ್ತಿಗೆ ಮೇಲೆ ಕಾಲಿಕ್ಬಿಡ್ತಿದ್ದೆ. ನೋಡು, ಆಸ್ಪತ್ರೆ ಅಂತ ಸುಮ್ಕಿವ್ನಿ. ಇಲ್ಲ ಅಂದ್ರೆ ಇಟೋದ್ಕೆ ನಿನ್ ಬಟ್ಟೆ ಹರಿದು ಮಾನ ಮರ್ಯಾದೆ ತೆಗ್ದಾಕ್ಬಿಡ್ತಿದ್ದೆ. ಏನು ಮದ್ವೆ ಆಗಕ್ಕಿಲ್ಲ ಅಂದ್ರೆ ಅತ್ತೆಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಂತೆ. ಡಾಕ್ಟ್ರಾಕಿ ಹಿಂಗ್ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಹಂಗಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಡಾಕ್ಟ್ರು ಅಂದ್ರೆ ದ್ಯಾವ್ರಿದ್ದಂಗೆ. ಒಬ್ರು ಜೀವನ ಉಳಿಸ್ಬೇಕೋ ಹೊರ್ತು ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ತೆಗಿಯೋ ಕೆಲಸ ಮಾಡಬಾರ್ದು. ಇದಕ್ಕೆ ನಿಮ್ಮವ್ವ ನಿನ್ನ ಡಾಕ್ಟ್ರು ಮಾಡಿದ್ದು. ಮನ್ಸಂತೂ ಸುದ್ದ ಇಲ್ಲ. ಕೊನೆ ಪಕ್ಷ ನೀನ್ ಹಾಕಿರೋ ಬಿಳಿ ಅಂಗಿಗಾದು ಮರ್ವಾದೆ ಕೊಡೋದನ್ನ ಕಲಿ. ನೀನಿಂತ ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ಯ ಅಂತ ಕಂಟಿಯವ್ರಿಗೆ ಏನಾದರೂ ಗೊತ್ತಾದ್ರೆ ಅವ್ರು ನಿನ್ನ ಯೋನ್ ಮಾಡ್ತಾರಂತ ಗೊತ್ತದ ನಿನ್ಗೆ? ಏಯ್, ಏನು ಹೆದರಿಸ್ತಿದೀಯಾ? ನನಗೆ ಯಾರ್ಯಾರನ್ನ ಹೇಗೆ ಪಳಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಕಂಟಿಗೆ ಹೇಳಿದ್ರು ಅಷ್ಟೇ, ಆ ದೇವ್ರಿಗೆ ಹೇಳಿದ್ರು ಅಷ್ಟೇ, ಈ ಜಗನ್ನ ಏನು ಮಾಡ್ಕೊಳಕ್ಕಾಗಲ್ಲ.